ಹಲೋ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಇವತ್ತು ನಾನೊಂದು ಹೆಲ್ದಿ ಪ್ರೋಟೀನ್ ಪೌಡ್ರನ್ನ ಮನೆಯಲ್ಲೇ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಏನೆಲ್ಲ ತೊಗೊಂಡಿದ್ದೀನಿ ಅದನ್ನು ಒಂದೊಂದಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಶೇಂಗಾ ಬೀಜ ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಪುಟಾಣಿ ತೊಗೊಂಡಿದ್ದೀನಿ. ಹಾಗೆ ನೀವಿಲ್ಲಿ ನೋಡ್ಬೋದು, ಒಂದು ಬಟ್ಲದಲ್ಲಿ ಕರ್ಬೂಜಿ ಹಣ್ಣಿನ ಬೀಜ, ಹಾಗೆ ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ ಹಣ್ಣಿನ ಬೀಜ ತೊಗೊಂಡಿದ್ದೀನಿ. ಸ್ವಲ್ಪ ತೊಗೊಂಡಿದ್ದೀನಿ, ಒಂದು 2 ಟೀ ಸ್ಪೂನ್ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಗೋಡಂಬಿ, ಬಾದಾಮಿ, ಹಾಗೆ ಒಣ ದ್ರಾಕ್ಷಿ, ಕರೆ ದ್ರಾಕ್ಷಿನ ತೊಗೋಬೋದು, ಬಿಳೆ ದ್ರಾಕ್ಷಿನಾದರೂ ತೊಗೋಬೋದು. ಹಾಗೆ ಪಂಪ್ಕಿನ್ ಸೀಡ್ಸು ಮತ್ತು ಪಿಸ್ತಾ. ಹಾಗೆ ನೀವಿಲ್ಲಿ ನೋಡ್ಬೋದು, ಪಿಸ್ತಾ ಸ್ವಲ್ಪ ಇದ್ದು ಅವನ್ನ ಹಾಕಿದ್ದೀನಿ ಅಷ್ಟೇ. ಹಾಗೆ ಇಲ್ಲಿ ಸಬ್ಜಾ ಸೀಡ್ಸು ಮತ್ತು ಅಕ್ರೋಟ್ ಇವೆರಡು ತೊಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಇನ್ನೂ 2 ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ, ಏನು ಹೇಳ್ತಾರೆ ಅದಕ್ಕೆ, ನೋಡಿ, ಇದು ಮಖನ್ ಅಂತ ಹೇಳ್ತಾರೆ. ಇದು ಕಮಲದ ಹೂವಿನ ಬೀಜದ ಅರಳು ಅಂತ ಹೇಳ್ತಾರೆ, ಗೊತ್ತಿಲ್ಲ ಸರಿಯಾಗಿ. ಇದಕ್ಕೆ ಮಖನ್ ಅಂತ ಹೇಳ್ತಾರೆ. ಮತ್ತು ಇದ್ರ ಜೊತೆಗೆ ಅಗಸೆ ಬೀಜ ಗೊತ್ತು ಎಲ್ಲರಿಗೂ, ಅಗಸೆ ಚಟ್ನಿನ ಮಾಡ್ತಾರಲ್ಲ ಅದು. ನೋಡಿ, ಇದು ಅಗಸೆ ಬೀಜ. ಈಗ ನಾನು ಇವನ್ನೆಲ್ಲವನ್ನು ನಾನು ಒಂದೊಂದಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊತೀನಿ. ನಾನು ಯಾವಾಗಲೂ ಹೇಳ್ತೀನಿ, ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಅಂಥೇಳಿ. ಈಗ ನಾನು ಮಕ್ಕನ್ನ ಹುರ್ಕೊಂಡಾಯಿತು. ಅದಾದಮೇಲೆ ಅಗಸೆ ಬೀಜನ ಹುರ್ಕೊಂಡೆ. ಇವಾಗ ಈ ದೊಡ್ಡ ತಟ್ಟೆಯಲ್ಲಿ ಇಟ್ಕೊಂಡಿರುವಂತಹ ಶೇಂಗಾ ಬೀಜನ ಹಾಕಿ ಹುರಿತಾ ಇದ್ದೀನಿ. ಅದೇ ನಾನು ಹೇಳಿದ ಹಾಗೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಎಲ್ಲ ಕಡೆ ಒಂದೇ ರೀತಿ ಹುರಿತಾವು. ಶೇಂಗಾ ಬೀಜ ಹುರಿದು ತೆಗೆದೆ, ಅದು ಸಪ್ರೇಟ್ ಇಟ್ಟೇನೆ, ಯಾಕಂದರೆ ಅದನ್ನು ನಾವು ಅದರ ಮೇಲಿಂದ ಸಿಪ್ಪಿ ತೆಗಿಬೇಕಾಗತ್ತೆ ಶೇಂಗಾ ಬೀಜದ್ದು. ಹಾಗಾಗಿ ಈಗ ಪುಟಾಣಿನ ಹುರಿತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಪುಟಾಣಿ ಹುರಿತೀನಿ. ಇದಾದಮೇಲೆ ಪ್ರತಿಯೊಂದನ್ನು ಹೀಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಕರ್ಬೂಜ ಹಣ್ಣಿನ ಬೀಜ, ಕಲ್ಲಂಗಡಿ ಬೀಜ ಮತ್ತು ಪಂಪ್ಕಿನ್ ಬೀಜ, ಹಾಗೆ ಪಿಸ್ತಾ, ಪ್ರತಿಯೊಂದನ್ನು ಹೀಗೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಚೆನ್ನಾಗಿ ಸ್ವಲ್ಪ ಕೆಂಪು ಹತ್ತೋವರೆಗೂ ಹುರಿಬೇಕಾಗತ್ತೆ. ಹುರಿದು ಎಲ್ಲವನ್ನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗೋಕ್ಕೆ ಬಿಡಬೇಕು. ಅದು ಆದಮೇಲೆ ಮಿಕ್ಸಿ ಜಾರಿಗೆ ಹಾಕೋವಾಗ ಮತ್ತೆ ನಾನು ನಿಮಗೆ ತೋರಿಸ್ತೀನಿ.
ಓಕೆ ನೋಡಿರಿ, ಈಗ ಪ್ರತಿಯೊಂದನ್ನು ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಬ್ಬಿಣದ ಹಂಚಲ್ಲೇ ನಾನು ಹುರ್ಕೊಳ್ತಾ ಇದ್ದೀನಿ. ಸ್ಟೀಲ್ ಬಳ್ಳಿಯಲ್ಲಿ ಅಥವಾ ಸ್ಟೀಲಿನ ಪಾತ್ರೆಯಲ್ಲಿ ಹುರ್ಕೊಂಡ್ರೆ ಬೇಗ ಕಪ್ಪಾಗಿಬಿಡ್ತಾವು. ಹಾಗಾಗಿ ನಾನು ಕಬ್ಬಿಣದ ಹಂಚಿನಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ. ನೀಟಾಗಿ ಚೆನ್ನಾಗಿ ಹುರಿತಾವು ಅಂತ ಹೇಳಿ ಒಂದು ರೀತಿಯಲ್ಲಿ ಒಳ್ಳೆಯದು, ಟೇಸ್ಟ್ ಕೂಡ ಇರ್ತಾವೆ. ನಿಧಾನಕ್ಕೆ ಒಂದೊಂದೇ ಹುರಿದು ಇವು ಎಲ್ಲವೂ ತಣ್ಣಗಾಗತನ ಬಿಡಬೇಕು. ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕು. ಇದೆಲ್ಲ ತಣ್ಣಗಾಗ್ಬೇಕು, ಮೊದಲು ಬಿಸಿ ಇದ್ದಾಗಲೇ ಹಾಕೋದು ಬೇಡ. ತಣ್ಣಗಾದ ಮೇಲೆ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು. ಈ ಪೌಡ್ರನ್ನ ಈಗ ನೋಡಿ, ಶೇಂಗಾ ಬೀಜ ಸಿಪ್ಪಿ ತೆಗ್ದಿಲ್ಲಲ್ಲ, ಅದಕ್ಕೆ ಸಪ್ರೇಟ್ ಇಟ್ಟಿದ್ದೆ. ಇವು ಎಲ್ಲ ತಣ್ಣಗಾಗಲಿ ಅಷ್ಟೊತ್ತಿಗೆ ಇದು ಬೀಜನೂ ಸಿಪ್ಪಿ ತೆಗೆದು ಹಾಕಿ ಇವಾಗ ನೋಡ್ರಿ ಮಿಕ್ಸಿ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ. ಇದಕ್ಕೆ ಈಗ ಒಂದು ಸ್ವಲ್ಪ ಇದು ಆರ್ಗ್ಯಾನಿಕ್ ಬೆಲ್ಲ ಇತ್ತಲ್ಲ ಅದನ್ನು ಒಂದು 2 ಟೀ ಸ್ಪೂನಷ್ಟು ಅಷ್ಟೇ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ಇಷ್ಟೇ ಸಾಕು ಅಂತ ಅನಿಸ್ತೈತಿ. ಈ ಪೌಡ್ರನ್ನ ಒಂದು ಗಾಜಿನ ಭರಣೆಯಲ್ಲಿ ತುಂಬಿ ಇಟ್ಕೊಂಡ್ರೆ ನಾವು ವಾರದಲ್ಲಿ 2 ಸತಿ ಅಥವಾ 3 ಸತಿ ಈ ಒಂದು ಪೌಡ್ರನ್ನ ಹಾಲಲ್ಲಿ ಹಾಕ್ಕೊಂಡು, ಬಿಸಿ ಹಾಲಿಗೆ ಹಾಕ್ಕೊಂಡು ಕುಡಿಬೋದು. ಆರೋಗ್ಯಕರವಾದಂತಹ ಪ್ರೋಟೀನ್ ಪೌಡ್ರನ್ನ ಮನೇಲೇ ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಬಹುಶಃ ಈ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು.